ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ KCET 2021 ಫಿಸಿಕ್ಸ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫಸ್ಟ್ ಕ್ವಶನ್ ನೋಡೋಣ. ಸೊ ನನ್ನ ಕಡೆ ವರ್ಜನ್ ಕೋಡ್ ಇಲ್ಲ, ಸಾರಿ. ಸೊ ಕ್ವಶನ್ಸ್ ನಾನೇ ಹ್ಯಾಂಡ್ ರಿಟನ್ ಬರ್ದಿದ್ದೀನಿ. ಸೊ ಎ ಗ್ಯಾಸ್ ಮಿಕ್ಸ್ಚರ್ ಕಂಟೇನ್ಸ್ ಮೊನೋಅಟಮಿಕ್ ಅಂಡ್ ಡೈಅಟಮಿಕ್ ಮಾಲಿಕ್ಯೂಲ್ಸ್ ಆಫ್ 2 moles ಈಚ್. ಮಿಕ್ಸ್ಚರ್ ಹ್ಯಾಸ್ ಟೋಟಲ್ ಇಂಟರ್ನಲ್ ಎನರ್ಜಿ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥರ್ಮೋಡೈನಾಮಿಕ್ಸಲ್ಲಿ ಇಂಟರ್ನಲ್ ಎನರ್ಜಿ ಸಲುವಾಗಿ ಒಂದೇ ಫಾರ್ಮುಲಾ ಇದೆ. ಸೊ ಇಂಟರ್ನಲ್ ಎನರ್ಜಿಗೆ ಯು ಇಂದ ಡಿನೋಟ್ ಮಾಡ್ತೀವಿ. NCV ಡೆಲ್ಟಾ ಟಿ ಅಂತ ಫಾರ್ಮುಲಾ ಇದೆ. ಸೊ NCV ಡೆಲ್ಟಾ ಟಿ ಆರ್ NCV ಟಿ ಅಂತ ತಗೋಬೋದು. ಸೊ CV ನೋಡಿ, ಮೊನೋ ಅಟಮಿಕ್ ಸಲುವಾಗಿ 3r/2 ಇರುತ್ತೆ ಮತ್ತು ಡಯಾಟಮಿಕ್ ಸಲುವಾಗಿ 5r/2 ಇರುತ್ತೆ. ಸೊ ಈಗ ಕ್ವಶನಲ್ಲಿ ನೋಡ್ಬೋದು ಮೊನೋ ಅಟಮಿಕ್ ಆ್ಯಂಡ್ ಡಯಾಟಮಿಕ್ ಅಂತ ಹೇಳಿದ್ದಾರೆ. ಸೊ ಮೊನೋ ಅಟಮಿಕ್ ಸಲುವಾಗಿ ಎನರ್ಜಿ, ಇಂಟರ್ನಲ್ ಎನರ್ಜಿ U1 ಕನ್ಸಿಡರ್ ಮಾಡಿದ್ರೆ, ಸೊ U1 ಏನಾಗುತ್ತೆ ಅಂದರೆ N ಅಂದರೆ ನಂಬರ್ ಆಫ್ ಮೋಲ್ಸ್ ಆಗಿರುತ್ತೆ. ಸೊ 2 ಕೊಟ್ಟಿದ್ದಾರೆ. ಸೊ 2 ಇಂಟು CV ಮೊನೋ ಅಟಮಿಕ್ ಸಲುವಾಗಿ 3r/2. ಸೊ 3r/2. ಸೊ ಡೆಲ್ಟಾ ಟಿ ಆ್ಯಸ್ ಇಟ್ ಈಸ್. ಸೊ U2 ಫಾರ್ ಡಯಾಟಮಿಕ್ ಮಾಲಿಕ್ಯೂಲ್ ಸಲುವಾಗಿ ಕನ್ಸಿಡರ್ ಮಾಡಿದ್ರೆ, ಸೊ N ವ್ಯಾಲ್ಯೂ ಸೇಮ್ ಇದೆ 2 ಮತ್ತು CV ಏನಾಗುತ್ತೆ 5r/2. ಸೊ 5r/2 ಇಂಟು ಡೆಲ್ಟಾ ಟಿ. ಸೊ ಇಲ್ಲಿಂದ ಹೇಳ್ತೀವಿ 2 ಕ್ಯಾನ್ಸಲ್, ಇದು 2 ಇದು 2 ಕ್ಯಾನ್ಸಲ್. ಸೊ ಇದು 3r ಡೆಲ್ಟಾ ಟಿ ಆಗುತ್ತೆ, ಆರ್ ಎಲ್ಸ್ 3r ಟಿ, ಇದು 5r ಟಿ ಆಗುತ್ತೆ. ಸೊ ಟೋಟಲ್ ಇಂಟರ್ನಲ್ ಎನರ್ಜಿ ಕೇಳಿದ್ದಾರೆ 3r ಟಿ ಪ್ಲಸ್ 5r ಟಿ, 8r ಟಿ ಇಸ್ ದಿ ರೈಟ್ ಆನ್ಸರ್. ಸೊ U1 ಪ್ಲಸ್ U2 ಮಾಡಿದ್ರೆ ಟೋಟಲ್ ಇಂಟರ್ನಲ್ ಎನರ್ಜಿ ಬರುತ್ತೆ. ಸೊ ಈಗ ಸೆಕೆಂಡ್ ಕ್ವಶನ್ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವೈರ್ ವೇರೀಸ್ ವಿತ್ ಡಿಸ್ಟೆನ್ಸ್ RS. ಸೊ ಇದು ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಕ್ವಶನ್ ಇದೆ. ಸೊ ಆಲ್ರೆಡಿ ನಾನು ಹ್ಯಾಂಡ್ ರಿಟನ್ ಸಿನಾಪ್ಸಿಸಲ್ಲಿ ಹೇಳಿದೆ ಇದು ಫಾರ್ಮುಲಾ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಸ್ಟ್ರೇಟ್ ವೈರ್ ಫಾರ್ಮುಲಾ ಹೇಳಿದೆ E = λ/2πε0r ಅಂತ ಫಾರ್ಮುಲಾ ಹೇಳಿದೆ. ಸೊ ಇಲ್ಲಿಂದ ಹೇಳ್ಬೋದು E ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು R ಅಂತ ಹೇಳ್ಬೋದು. 1/r ಪ್ರೊಪೋರ್ಷನಲ್ ಇದೆ. ಸೊ ಫಾರ್ಮುಲಾ ಇಂದ ಸೆಕೆಂಡ್ ಆಪ್ಷನ್ ರೈಟ್ ಆಗುತ್ತೆ. ಸೊ ಈಗ ಥರ್ಡ್ ಕ್ವಶನ್ ನೋಡಿ, ಇಫ್ ಎ ಸ್ಲ್ಯಾಬ್ ಆಫ್ ಇನ್ಸುಲೇಟಿಂಗ್ ಮಟೀರಿಯಲ್, ಸೊ ಥಿಕ್ನೆಸ್ ಕೊಟ್ಟಿದ್ದಾರೆ 4 × 10⁻³ ಮೀಟರ್, ಈಸ್ ಇಂಟ್ರೊಡ್ಯೂಸ್ ಬಿಟ್ವೀನ್ ದಿ ಪ್ಲೇಟ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 3.5 × 10⁻³ ಮೀಟರ್ ಟು ರಿಸ್ಟೋರ್ ದಿ ಒರಿಜಿನಲ್ ವ್ಯಾಲ್ಯೂ ಆಫ್ ಕೆಪಾಸಿಟರ್. ವಾಟ್ ಈಸ್ ದಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೇಳಿದ್ದಾರೆ, K ವ್ಯಾಲ್ಯೂ. ಸೊ ಏನಿಲ್ಲ, ಇದನ್ನು ಕೂಡ ಡೈರೆಕ್ಟ್ ಫಾರ್ಮುಲಾ ಬೇಸ್ ಕ್ವಶನ್ ಇದೆ. ಸೊ ವಿತೌಟ್ ಡೈಎಲೆಕ್ಟ್ರಿಕ್ ಫಾರ್ಮುಲಾ ಏನಿದೆ, C = ನಾರ್ಮಲ್ ಕೆಪಾಸಿಟರ್ದು A ε0/D ಫಾರ್ಮುಲಾ ಇದೆ. ಸೊ ವಿತ್ ಡೈಎಲೆಕ್ಟ್ರಿಕ್ ಆ್ಯಂಡ್ ಥಿಕ್ನೆಸ್ ಕೊಟ್ಟಾಗ C ವ್ಯಾಲ್ಯೂ ಏನಾಗುತ್ತೆ ಅಂದರೆ A ε0/D - T × 1 - 1/K. ಇದು ನಾನು ಹ್ಯಾಂಡ್ ರಿಟನ್ ಸಿನಾಪ್ಸಿಸಲ್ಲಿ ಕೊಟ್ಟಿದ್ದೀನಿ, KCET ಕಂಪ್ಲೀಟ್ ಫಿಸಿಕ್ಸ್ ಸೀರೀಸಲ್ಲಿ ಕೂಡ ಹೇಳ್ಕೊಟ್ಟಿದ್ದೀನಿ ಇದು ಫಾರ್ಮುಲಾ. ಸೊ ವಿತೌಟ್ ಡೈಎಲೆಕ್ಟ್ರಿಕ್, ವಿತ್ ಡೈಎಲೆಕ್ಟ್ರಿಕ್ ಥಿಕ್ನೆಸ್ ಕೊಟ್ಟಾಗ ಇದು. ಈಗ ಟು ರಿಸ್ಟೋರ್ ದಿ ಒರಿಜಿನಲ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಸೊ ಇದು ಎರಡು ಈಕ್ವೇಟ್ ಮಾಡಿದಾಗ ಏನು ಬರುತ್ತೆ ಅಂದರೆ A ε0/D ಟು ರಿಸ್ಟೋರ್ ದಿ ಒರಿಜಿನಲ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಈಕ್ವೇಟ್ ಮಾಡ್ತಾ ಇದ್ದೀನಿ. A ε0/D - T × 1 - 1/K. ಸೊ ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ D ವ್ಯಾಲ್ಯೂ ಕೊಟ್ಟಿದ್ದಾರೆ, T ವ್ಯಾಲ್ಯೂ ಕೊಟ್ಟಿದ್ದಾರೆ. 4 × 10⁻³ T ವ್ಯಾಲ್ಯೂ ಇದೆ, D ವ್ಯಾಲ್ಯೂ 3.5 × 10⁻³ ಇದೆ. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿಂದ K ಒಂದೇ ಅನ್ನೋನ್ ಇರುತ್ತೆ. ಸೊ K ವ್ಯಾಲ್ಯೂ 8 ಬರುತ್ತೆ. ಸಾಲ್ವ್ ಮಾಡಿದಾಗ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ವಿಡಿಯೋ ಲೆಂದಿ ಆಗುತ್ತೆ. ಸೊ K ವ್ಯಾಲ್ಯೂ 8 ಬರುತ್ತೆ, ನೀವು ಕ್ರಾಸ್ ವೆರಿಫೈ ಮಾಡ್ಬೋದು. ಸೊ ಈಗ ಫೋರ್ತ್ ಕ್ವಶನ್ ನೋಡಿ, ಇದು ರಿಪೀಟೆಡ್ ಕ್ವಶನ್ ಇದೆ. ಐ ಥಿಂಕ್ ನೀಟ್ ಆರ್ JEE ರಿಪೀಟ್ ಆಗಿದೆ ಇದು ಕ್ವಶನ್. ಸೊ ಇದ್ರದ್ದು ಫಾರ್ಮುಲಾ ನೋಡಿ, 8 ಡ್ರಾಪ್ಸ್ ಆಫ್ ಮರ್ಕ್ಯೂರಿ ಆಫ್ ಈಕ್ವಲ್ ರೇಡಿಯಾ ಕಂಬೈನ್ಸ್ ಟು ಫಾರ್ಮ್ ಎ ಬಿಗ್ ಡ್ರಾಪ್. ಏನಿಲ್ಲ, 8 ಡ್ರಾಪ್ಸ್ ಏನಾಗಿದ್ದಾವೆ, ಕಂಬೈನ್ ಆಗಿದ್ದಾವೆ ಟು ಫಾರ್ಮ್ ಎ ಬಿಗ್ಗರ್ ಡ್ರಾಪ್. ಕೆಪಾಸಿಟನ್ಸ್ ಆಫ್ ಬಿಗ್ಗರ್ ಡ್ರಾಪ್ ಆಸ್ ಕಂಪೇರ್ ಟು ಈಚ್ ಸ್ಮಾಲ್ ಡ್ರಾಪ್ ಈಸ್ ಹೌ ಮೆನಿ ಟೈಮ್ಸ್ ಅಂತ ಕೇಳಿದ್ದಾರೆ. ಸೊ ಒಂದು ಶಾರ್ಟ್ಕಟ್ ಫಾರ್ಮುಲಾ ಹೇಳಬೇಕಾಗಿತ್ತು, ನಾನು ಹೇಳಿಲ್ಲ. ನೀಟ್ ಸೀರೀಸಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ಇದು KCETಯಲ್ಲಿ ಕೇಳಿಬಿಟ್ಟಿದ್ದಾರೆ ಕ್ವಶನ್. ಸೊ ಒಂದು ಫಾರ್ಮುಲಾ ಬರುತ್ತೆ ಇಲ್ಲಿ. ಸೊ ಇನಿಷಿಯಲ್ ಕೆಪಾಸಿಟೆನ್ಸ್ಗೆ ನೋಡಿ, ಇನಿಷಿಯಲ್ ಕೆಪಾಸಿಟೆನ್ಸ್ ಏನಾಗಿರುತ್ತೆ ಅಂದರೆ 4πε0r. ನಾನು ಸ್ಪೆರಿಕಲ್ ಕೆಪಾಸಿಟರ್ಸ್ ಫಾರ್ಮುಲಾಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ C0 = 4πε0r0. ಸೊ ಫೈನಲ್ ವಾಲ್ಯೂಮ್ ಏನಾಗಿರುತ್ತೆ ಅಂದರೆ 8 ಟೈಮ್ಸ್ ಆಫ್ ಇನಿಷಿಯಲ್ ವಾಲ್ಯೂಮ್, ಬಿಕಾಸ್ 8 ಡ್ರಾಪ್ಸ್ ಆಫ್ ಮರ್ಕ್ಯೂರಿ ಆಫ್ ಈಕ್ವಲ್ ರೇಡಿಯಾ ಕಂಬೈನ್ಸ್ ಟು ಫಾರ್ಮ್ ಎ ಬಿಗ್ ಡ್ರಾಪ್ ಅಂತ ಹೇಳಿದ್ದಾರೆ. ವಾಲ್ಯೂಮ್ ಸೇಮ್ ಆಗಿರುತ್ತೆ. ಸೊ ಫೈನಲ್ ವಾಲ್ಯೂಮ್ ಇಸ್ 8 ಟೈಮ್ಸ್ ಆಫ್ ಇನಿಷಿಯಲ್ ವಾಲ್ಯೂಮ್. ಸೊ ಫೈನಲ್ ವಾಲ್ಯೂಮ್ ಏನಾಗಿರುತ್ತೆ ಅಂದರೆ 4/3πr³. ಸೊ 8 ಆ್ಯಸ್ ಇಟ್ ಈಸ್ 4/3πr03. ಸೊ ಇಲ್ಲಿಂದ 4/3 ಕ್ಯಾನ್ಸಲ್. R³ = 8r03. ಇದು ಡೈರೆಕ್ಟ್ ಶಾರ್ಟ್ಕಟ್ ಫಾರ್ಮುಲಾ ಹೇಳಬೇಕಾಗಿತ್ತು ನಿಮಗೆ KCET ಸಿನಾಪ್ಸಿಸಲ್ಲಿ, ಬಟ್ ಹೇಳಿಲ್ಲ, ಸಾರಿ ಫ್ರೆಂಡ್ಸ್. ಸೊ ಇದು ಡೈರೆಕ್ಟ್ ಫಾರ್ಮುಲಾ ಇದೆ, ನೀಡ್ಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ R³ ಈಸ್ 8 ಟೈಮ್ಸ್ ಆಫ್ r03. ಯಾವಾಗ ಅಂದರೆ ವೆನ್ ಸ್ಮಾಲ್ ಡ್ರಾಪ್ಸ್ ಆರ್ ಕಂಬೈನ್ ಟು ಫಾರ್ಮ್ ಎ ಬಿಗ್ಗರ್ ಡ್ರಾಪ್, ರೇಡಿಯಸ್ ಫಾರ್ಮುಲಾ ಇದು ಆಗಿರುತ್ತೆ. ಇದೇ ಥರ ಪೊಟೆನ್ಷಿಯಲ್ ಮತ್ತು ವರ್ಕ್ ಸಲುವಾಗಿ ಫಾರ್ಮುಲಾಸ್ ಇದಾವೆ, ಹೇಳ್ಕೊಡ್ತೀನಿ. ಸೊ ಅದು ನೀಟಲ್ಲಿ ಕೂಡ ಕೇಳ್ಬೋದು. ಸೊ ಈಗ ಇಲ್ಲಿಂದ R = 2r0 ಬರುತ್ತೆ. ಫೈನಲ್ ಕೆಪಾಸಿಟೆನ್ಸ್ 4πε0r. ಸೊ R ಜಾಗದಲ್ಲಿ ನಾವು 2r0 ಬರಿಬೋದು. ಸೊ 2 ಹೊರಗೆ ತೆಗೆದ್ರೆ 4πε0r0. ಸೊ ಇದು ಏನಿದೆ ಅಂದರೆ C ಇದೆ, ಇನಿಷಿಯಲ್ ಕೆಪಾಸಿಟೆನ್ಸ್ C0. ಸೊ 2 ಟೈಮ್ಸ್ ಅಂತ ಹೇಳ್ಬೋದು. ಸೊ ಆಪ್ಷನ್ A ಇಸ್ ದಿ ರೈಟ್ ಆನ್ಸರ್. ಸೊ ಈಗ ಫಿಫ್ತ್ ಕ್ವಶನ್ ನೋಡಿ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಕ್ವಶನ್ ಅಂತ ಹೇಳ್ಬೋದು. ಸೊ ಯಾರು NCERT ಕರೆಕ್ಟಾಗಿ ಮಾಡಿರ್ತೀರಾ, ಇದು ಕ್ವಶನ್ ಈಸಿಲಿ ಅಟೆಂಪ್ಟ್ ಮಾಡಿರ್ತೀರಾ. ಇದು ಹಾಗೆ JEE 2017 ಕ್ವಶನ್. ಸೊ ಜಸ್ಟ್ ನಂಬರ್ ಚೇಂಜ್ ಮಾಡಿದ್ದಾರೆ. NCERTಯಲ್ಲಿ ಪೇಜ್ ನಂಬರ್ 89 ಇದು ಕ್ವಶನ್
ಸಿಗುತ್ತೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಆ್ಯನ್ ಎಲೆಕ್ಟ್ರಿಕಲ್ ಟೆಕ್ನಿಷಿಯನ್ ರಿಕ್ವೈರ್ಸ್ ಎ ಕೆಪಾಸಿಟೆನ್ಸ್ ಆಫ್ 2 ಮೈಕ್ರೋಫೆರಡ್. ಇಲ್ಲಿ 2 ಜಾಗದಲ್ಲಿ ನಿಮ್ಮ KCT ಪೇಪರಲ್ಲಿ 6 ಕೊಟ್ಟಿದ್ದಾರೆ, 1 kV ಜಾಗದಲ್ಲಿ 1.5 ಕೊಟ್ಟಿದ್ದಾರೆ, ಇಲ್ಲಿ 1 ಜಾಗದಲ್ಲಿ 2 ಕೊಟ್ಟಿದ್ದಾರೆ, ಇಲ್ಲಿ 400 ಜಾಗದಲ್ಲಿ 500. ಸೊ ಎಲ್ಲ ಆ್ಯಸ್ ಇಟ್ ಈಸ್ ಕ್ವಶನ್ ಪೇಜ್ ನಂಬರ್ 89 ಅಲ್ಲಿ ಸಿಗುತ್ತೆ. ಯಾರು NCERT ಕರೆಕ್ಟಾಗಿ ಮಾಡಿರ್ತೀರ ಇದು ಕ್ವಶನ್ ಈಸಿ ಆಗಿರುತ್ತೆ ಅದು. ಸೊ ಮತ್ತು JEE 2017 ಅಲ್ಲಿ ಕೂಡ ಬಂದಿದೆ ಇದು ಕ್ವಶನ್. ಸೊ ಈಗ ಹೇಗೆ ಮಾಡಬೇಕಂದ್ರೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ಬನ್ನಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಆನ್ ಎಲೆಕ್ಟ್ರಿಕಲ್ ಟೆಕ್ನಿಷಿಯನ್ ರಿಕ್ವೈರ್ಸ್ ಎ ಕೆಪಾಸಿಟೆನ್ಸ್ ಆಫ್ 6 ಮೈಕ್ರೋಫೆರಡ್ ಇನ್ ಅ ಸರ್ಕ್ಯೂಟ್ ಅಕ್ರಾಸ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 1.5 kV. ಎ ಲಾರ್ಜ್ ನಂಬರ್ ಆಫ್ 2 ಮೈಕ್ರೋಫೆರಡ್ ಕೆಪಾಸಿಟರ್ಸ್ ವಿಚ್ ಕ್ಯಾನ್ ವಿಥ್ಸ್ಟ್ಯಾಂಡ್ ಮ್ಯಾಕ್ಸಿಮಮ್ ವೋಲ್ಟೇಜ್ ಕೊಟ್ಟಿದ್ದಾರೆ 500 ವೋಲ್ಟ್. ಸೊ ಈಗ ನೋಡಿ N ಕೆಪಾಸಿಟರ್ಸ್ ಸೀರೀಸಲ್ಲಿ ಹಾಕಿದಾಗ ಸೊ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ 1.5 kV, ಸೊ 1500 ವೋಲ್ಟ್. ಸೊ 1 ಕೆಪಾಸಿಟರ್ ಮೇಲೆ ಪೊಟೆನ್ಷಿಯಲ್ ಡ್ರಾಪ್ V/N ಅಂತ ಹೇಳ್ಬೋದು. ಸೊ V/N ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 500 ಬಿಕಾಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ ವಿಚ್ ಕ್ಯಾನ್ ವಿಥ್ಸ್ಟ್ಯಾಂಡ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ನಾಟ್ ಮೋರ್ ದೆನ್ 500 ವೋಲ್ಟ್. So it should be less than or equal to 500. V/N should be less than or equal to 500, or else N should be greater than or equal to V divided by 500. V ಏನಿದೆ 1500. So 1500 divided by 500 3. So N ವ್ಯಾಲ್ಯೂ 3 ಬರುತ್ತೆ. ಸೊ ಈಗ 3 ಕೆಪಾಸಿಟರ್ಸ್ ಸೀರೀಸಲ್ಲಿ ಹಚ್ಚಬೇಕು. ಎಷ್ಟು ಅಂದರೆ ಅದರದ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ 2 ಮೈಕ್ರೋಫೆರಡ್ ಕೆಪಾಸಿಟರ್. ಸೊ 2 ಮೈಕ್ರೋಫೆರಡ್ ಸೊ 3 ಸಲ. ಸೊ N ವ್ಯಾಲ್ಯೂ 3 ಇದೆ, ಸೊ 3. ಸೊ 2 ಮೈಕ್ರೋಫೆರಡ್ 3 ಆಯಿತು. ಸೊ ಇದ್ರದ್ದು C ಈಕ್ವಿಲೆಂಟ್ ಏನು ಬರುತ್ತೆ ಅಂದರೆ ಸೀರೀಸಲ್ಲಿದ್ದಾಗ C/3 ಇರುತ್ತೆ ಬಿಕಾಸ್ ಆಫ್ ಸೇಮ್ ವ್ಯಾಲ್ಯೂ C/3. ಸೊ C ಜಾಗದಲ್ಲಿ 2 ಇದೆ, 2/3 ಮೈಕ್ರೋಫೆರಡ್ ಬರುತ್ತೆ ಇದು. ಸೊ 1 ಬ್ರ್ಯಾಂಚ್ಗೆ 2/3 ಮೈಕ್ರೋಫೆರಡ್ ಬಂತು. ನಮಗೆ ಟೋಟಲ್ 6 ಮೈಕ್ರೋಫೆರಡ್ ಕೆಪಾಸಿಟರ್ಸ್ ಬೇಕು. ಸೊ ಅದೇ ಪ್ಯಾರಲಲ್ಲಿ ಇನ್ನೂ ಕನೆಕ್ಟ್ ಮಾಡ್ತೀವಿ. ಎಷ್ಟು ಬ್ರ್ಯಾಂಚಸ್ ಅಂದರೆ M ಬ್ರ್ಯಾಂಚಸ್ ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವಿ. ಸೇಮ್ 2/3 ಇರುತ್ತೆ, ಜಸ್ಟ್ ಆ್ಯಡ್ ಆಗುತ್ತೆ ಬಿಕಾಸ್ ಪ್ಯಾರಲಲ್ ಕನೆಕ್ಷನ್ ಇದೆ. ಸೊ M ಬ್ರಾಂಚಸ್ ತನಕ ಕನೆಕ್ಟ್ ಮಾಡಿರ್ತೀವಿ ಅಕ್ರಾಸ್ ದಿ ಪಾಯಿಂಟ್ಸ್ X ಆ್ಯಂಡ್ Y. ಸೊ CXY ಗೊತ್ತಿದೆ ನಮಗೆ, ಕ್ವಶನಲ್ಲಿ ಕೊಟ್ಟಿದ್ದಾರೆ ಎನ್ ಎಲೆಕ್ಟ್ರಿಕಲ್ ರಿಕ್ವೈರ್ 6 ಮೈಕ್ರೋಫೆರಡ್ ಕೆಪಾಸಿಟರ್. ಸೊ CXY 6 ಮೈಕ್ರೋಫೆರಡ್ ಆಗಿರುತ್ತೆ. ಸೊ C ನೆಟ್ ಈಕ್ವಿಲೆಂಟ್ ತೊಗೊಂಡಾಗ ಸೊ M ಇಂಟು ಸೊ ಪ್ಯಾರಲಲ್ ಕನೆಕ್ಷನ್ ಇಂಟು ದಿಸ್ M ಇಂಟು 2/3 ಶುಡ್ ಬಿ ಈಕ್ವಲ್ ಟು 6 ಬಿಕಾಸ್ ನಮಗೆ 6 ಮೈಕ್ರೋಫೆರಡ್ ಕೆಪಾಸಿಟರ್ಸ್ ಬೇಕು. M ಇಂಟು ಸೊ ಪ್ಯಾರಲಲ್ಲಿದೆ, ಸೊ M ಇಂಟು 2/3 ವಿಚ್ ಈಸ್ ಈಕ್ವಲ್ಸ್ ಟು 6. ಇಲ್ಲಿಂದ M ವ್ಯಾಲ್ಯೂ ಬರುತ್ತೆ 9. ಸೊ ಈಗ M ಮತ್ತು N ಬಂತು. ಸೊ ಟೋಟಲ್ ಕೆಪಾಸಿಟರ್ಸ್, ಸೊ ಟೋಟಲ್ ನಂಬರ್ ಆಫ್ ಕೆಪಾಸಿಟರ್ಸ್ M ಇಂಟು N. ಸೊ 9 3 27. ಸೊ 27 ಇಸ್ ದಿ ರೈಟ್ ಆನ್ಸರ್. ಸೊ ಇದು ರೋಸ್ ಮತ್ತು ಕಾಲಮ್ಸ್ದು ಕ್ವಶನ್ ಇತ್ತು. ಕೆಪಾಸಿಟರ್ಸ್ ಬೆಸ್ಟ್ ಕ್ವಶನ್ ಅಂತ ಹೇಳ್ಬೋದು. NCERT ಡೈರೆಕ್ಟ್ ಕ್ವಶನ್ ಕೊಟ್ಟಿದ್ದಾರೆ ಮತ್ತು JEE 2017 ರಿಪೀಟೆಡ್ ಕ್ವಶನ್ ಇದೆ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ವೈರ್ ಆಫ್ ರೆಸಿಸ್ಟೆನ್ಸ್ 3 Ohm is stretched to twice its original length is the resistance of new wire. ಸೊ ಇದು ಸಿನಾಪ್ಸಿಸಲ್ಲಿ ಕವರ್ ಮಾಡಿದ್ದೀನಿ. ಯಾರು ಕರೆಕ್ಟಾಗಿ ಸಿನಾಪ್ಸಿಸ್ ವೀಡಿಯೋಸ್ ಫಾಲೋ ಮಾಡಿರ್ತೀರಾ ಇದು ಈಸಿಲಿ ಅಟೆಂಪ್ಟ್ ಮಾಡ್ಬೋದು. ಸ್ಟ್ರೆಚ್ಡ್ ಅಂತ ವರ್ಡ್ ಬಂದಿದೆ, ನಾನು ಕರೆಂಟ್ ಎಲೆಕ್ಟ್ರಿಸಿಟಿ ಸಿನಾಪ್ಸಿಸಲ್ಲಿ ಹೇಳಿದೆ. ಏನಾದರೂ ಕ್ವಶನಲ್ಲಿ ವೈರ್ ಸ್ಟ್ರೆಚ್ ಆದರೆ ಕಟ್ ಆದರೆ ಯಾವಾಗಲೂ ವಾಲ್ಯೂಮ್ ಸೇಮ್ ಇರುತ್ತೆ ಅಂತ ಹೇಳಿದೆ. ಸೊ ರೆಸಿಸ್ಟೆನ್ಸ್ ಫಾರ್ಮುಲಾ ಏನಿದೆ R = ರೋಯಲ್ ಡಿವೈಡೆಡ್ ಬೈ A ಇದೆ. ಬಟ್ ಸ್ಟ್ರೆಚ್ಡ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಯಾವಾಗಲೂ ಸೇಮ್ ಆಗಿರುತ್ತೆ. ವಾಲ್ಯೂಮ್ ಸೇಮ್ ಸಲುವಾಗಿ ಏನು ಮಾಡಬೇಕಂದ್ರೆ ಡೈರೆಕ್ಟ್ ಫಾರ್ಮುಲಾ ಕೂಡ ಕೊಟ್ಟಿದೆ, ಅವರಲ್ಲಿ ನೀವು ಡಿರೈವ್ ಕೂಡ ಮಾಡ್ಬೋದು. ಸೊ ವಾಲ್ಯೂಮ್ ಕಾನ್ಸ್ಟೆಂಟ್ ಇರಬೇಕು. ಸೊ ವಾಲ್ಯೂಮ್ ಬೇಕಂದರೆ ಮಲ್ಟಿಪ್ಲೈ ಬೈ L ಡಿವೈಡ್ ಬೈ L ಮಾಡ್ತೀರಾ. ರೋ LL ಡಿವೈಡೆಡ್ ಬೈ A ಇಂಟು L. ವಿ ನೋ ದಟ್ ಏರಿಯಾ ಇಂಟು ಲೆಂತ್ ಈಸ್ ವಾಲ್ಯೂಮ್. ಸೊ ಇಲ್ಲಿಂದ ರೋ L² ಡಿವೈಡೆಡ್ ಬೈ V ಅಂತ ಹೇಳ್ಬೋದು. ಈಗ ನೋಡಿ R1 ಬೈ R, ಸೊ R ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು L². ಸೊ ರೋ ಕಾನ್ಸ್ಟೆಂಟ್ ಆಗಿರುತ್ತೆ, V ಕೂಡ ಕಾನ್ಸ್ಟೆಂಟ್. ಸೊ R1 ಬೈ R2 ಈಸ್ ಈಕ್ವಲ್ಸ್ ಟು L1 ಡಿವೈಡೆಡ್ ಬೈ L2 ಹೋಲ್ ಸ್ಕ್ವೇರ್. ಸೊ R1 ಏನಿದೆ 3 ಇದೆ, ಸೊ R2 ಫೈಂಡ್ ಮಾಡಬೇಕು. ಸೊ L1 ಏನಿದೆ L ಇದೆ, ಸೊ L2 ಏನಿದೆ ಟ್ವೈಸ್ ಇಟ್ಸ್ ಒರಿಜಿನಲ್ ಲೆಂತ್ ಅಂತ ಹೇಳಿದ್ದಾರೆ. ಸೊ ಟ್ವೈಸ್ ಇಸ್ ಒರಿಜಿನಲ್ ಲೆಂತ್ ಹೋಲ್ ಸ್ಕ್ವೇರ್. ಸೊ LL ಕ್ಯಾನ್ಸಲ್ 1/4. ಸೊ 3/R2 ಈಸ್ ಈಕ್ವಲ್ಸ್ ಟು 1/4 ಆಗುತ್ತೆ. R2 ಈಸ್ ಈಕ್ವಲ್ಸ್ ಟು 4 3 12 ohms ಆಗುತ್ತೆ. ಸೊ ಇದು ಈಸಿ ಕ್ವಶನ್ ಇತ್ತು. ಸ್ಟ್ರೆಚ್ಡ್ ಅಂತ ವರ್ಡ್ ನಿಮಗೆ ಗೊತ್ತಿದ್ರೆ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರುತ್ತೆ, ಸೊ ಈಸಿಲಿ ಅಟೆಂಪ್ಟ್ ಮಾಡ್ಬೋದು. ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ಮೀಟರ್ ಬ್ರಿಡ್ಜ್ ಮೇಲೆ ಇದೆ ಇದು. ಇನ್ ದಿ ಗಿವನ್ ಅರೇಂಜ್ಮೆಂಟ್ ಆಫ್ ಎಕ್ಸ್ಪೆರಿಮೆಂಟ್ ಆನ್ ಮೀಟರ್ ಬ್ರಿಡ್ಜ್ AD ರಿಪ್ರೆಸೆಂಟ್ಸ್ ನಲ್ ಡಿಫ್ಲೆಕ್ಷನ್ ಆಫ್ ದಿ ಗ್ಯಾಲ್ವೆನೋಮೀಟರ್ ಈಸ್ X ಅಂತ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂ ಏನಾಗುತ್ತೆ ರೇಡಿಯಸ್ ಆಫ್ AB ಡಬಲ್ ಮಾಡಿದಾಗ. ಸೊ ನಾನು ಮೀಟರ್ ಬ್ರಿಡ್ಜ್ ಮೇಲೆ ಒಂದು ಫಾರ್ಮುಲಾ ಹೇಳಿದೆ ನಿಮಗೆ. ಸೊ ಯಾರು KCT ಸಿನಾಪ್ಸಿಸ್ ವೀಡಿಯೋಸ್ ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ಇದು. ಸೊ ರೆಸಿಸ್ಟೆನ್ಸ್ ಇನ್ ಲೆಫ್ಟ್ ಗ್ಯಾಪ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಇನ್ ರೈಟ್ ಗ್ಯಾಪ್. ಇಲ್ಲಿ ರೆಸಿಸ್ಟೆನ್ಸ್ ಇನ್ ಲೆಫ್ಟ್ R1 ಇದೆ, ರೆಸಿಸ್ಟೆನ್ಸ್ ಇನ್ ರೈಟ್ R2 ಇದೆ. ಸೊ R1 ಡಿವೈಡೆಡ್ ಬೈ R2 ಈಸ್ ಈಕ್ವಲ್ಸ್ ಟು, ಸೊ R1 ಡಿವೈಡೆಡ್ ಬೈ R2 ಈಸ್ ಈಕ್ವಲ್ಸ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ 100 - X ಅಂತ ಹೇಳಿದೆ. ಸೊ ಲಾಸ್ಟ್ ಒನ್ ಶಾರ್ಟ್ ಫಿಸಿಕ್ಸ್ ಫಾರ್ಮುಲಾಸ್ ಕೂಡದಲ್ಲಿ ಹೇಳಿದ್ದೀನಿ ಇದು. ಸೊ R1 ಬೈ R2 ಈಸ್ ಈಕ್ವಲ್ಸ್ ಟು X ಡಿವೈಡೆಡ್ ಬೈ 100 - X. ಸೊ ಇದು ಫಾರ್ಮುಲಾದಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಎಲ್ಲೂ ರೇಡಿಯಸ್ ಟರ್ಮ್ಸ್ ಕಾಣಿಸ್ತಿಲ್ಲ. ಸೊ ಇಲ್ಲಿಂದ ಒಂದು ಪಾಯಿಂಟ್ ಹೇಳ್ಬೋದು, ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ರೇಡಿಯಸ್. ಸೊ ಇದು X ಇದ್ದರೆ ಸೊ ಇದು ಕೂಡ ಡಬಲ್ ಆಗಲಿ 4 ಟೈಮ್ಸ್ ಆಗಲಿ ಹಾಫ್ ಆಗಲಿ ಯಾವಾಗಲೂ ಇದು ಕೂಡ X ಇರುತ್ತೆ. ಸೊ ಆಪ್ಷನ್ A ಇಸ್ ದಿ ರೈಟ್ ಆನ್ಸರ್ ಅಂತ ಹೇಳ್ಬೋದು.
ಸೊ ಎಕ್ಸೇ ಆಗಿರುತ್ತೆ, ಅದು ಕೂಡ ಚೇಂಜ್ ಆಗಲ್ಲ. x/4 4x 2x ಏನಾಗಲ್ಲ, ನೀವು ಡಬಲ್ ಮಾಡಿದ್ರೆ 2x ಅಂತ ತಿಳ್ಕೊಬೇಡಿ. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ರೇಡಿಯಸ್. ಸೊ ವ್ಯಾಲ್ಯೂ ಎಕ್ಸ್ ಆಗಿರುತ್ತೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ಫಾರ್ಮುಲಾ ಬೇಸ್ಡ್ ಇದೆ. ಈ ಕಾಪರ್ ವೈರ್ ಆಫ್ ಲೆಂತ್ 1 ಮೀಟರ್ ಆ್ಯಂಡ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಸೊ ನಾನು ಡೈರೆಕ್ಟ್ ವ್ಯಾಲ್ಯೂಸ್ ಬರೆದಿದ್ದೀನಿ ಈಗ ಕ್ವಶನಲ್ಲಿಂದ. ಸೊ ಏರಿಯಾ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಸೊ ಎನ್ ಕೊಟ್ಟಿದ್ದಾರೆ, ಟೈಮ್ ಕೇಳಿದ್ದಾರೆ. ಸೊ ಒಂದು ಫಾರ್ಮುಲಾ ಇದೆ ಡ್ರಿಫ್ಟ್ ವೆಲಾಸಿಟಿ ಬಗ್ಗೆ. ಸೊ I = NEA/VD ಅಂತ ಫಾರ್ಮುಲಾ ಇದೆ ಇದು. ಸೊ I = NEA/VD. ಸೊ ಫಸ್ಟ್ ಆಫ್ ಆಲ್ ಇಲ್ಲಿಂದ ಹೇಳ್ತೀರಾ VD = I/NEA. ಸೊ I ವ್ಯಾಲ್ಯೂ ಕೊಟ್ಟಿದ್ದಾರೆ ಕರೆಂಟ್ 1 ಆಂಪಿಯರ್. ಸೊ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ 8 × 10⁻28. ಸೊ ಈ ವ್ಯಾಲ್ಯೂ ನಿಮಗೆ ಗೊತ್ತು 1.6 × 10⁻−19. ಸೊ ಎ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ 5 × 10⁻−7. ಸೊ ವಿ ಡಿ ಬಂತು. ಈಗ ಕ್ವಶನಲ್ಲಿ ವಿ ಡಿ ಕೇಳಿಲ್ಲ, ಅವರು ಟೈಮ್ ಕೇಳಿದ್ದಾರೆ. ವಿ ನೋ ದಟ್ ವೆಲಾಸಿಟಿ = ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇಲ್ಲಿಂದ ಹೇಳ್ತೀವಿ ಟೈಮ್ = ಡಿಸ್ಟೆನ್ಸ್ ಡಿವೈಡೆಡ್ ಬೈ ವೆಲಾಸಿಟಿ. ಈಗ ಡಿಸ್ಟೆನ್ಸ್ ಕೊಟ್ಟಿಲ್ಲ ಅಂತೀರಾ ಕ್ವಶನಲ್ಲಿ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಲೆಂತ್ ಅಂತ ಹೇಳ್ಬೋದು, ಕಾಪರ್ ವೈರ್ ಆಫ್ ಲೆಂತ್. ಸೊ ಡಿಸ್ಟೆನ್ಸ್ ಈಸ್ 1 ಮೀಟರ್ ಅಂತ ಹೇಳ್ಬೋದು. ಸೊ ಲೆಂತ್ 1 ಮೀಟರ್ ಕೊಟ್ಟಿದ್ದಾರೆ. 1/v ಅಂದರೆ ಇದ್ರದ್ದು ಉಲ್ಟಾ. ಸೊ ಡಿನಾಮಿನೇಟರ್ ಪಾರ್ಟ್ ಎಲ್ಲ ನ್ಯೂಮರೇಟರಲ್ಲಿ ಹೋಗುತ್ತೆ. ಸೊ 8 × 10⁻28 ಇಂಟು 1.6 × 10⁻−19. ಸೊ ಇಂಟು 5 × 10⁻−7. ಸೊ ಇದು ಕ್ಯಾಲ್ಕುಲೇಟ್ ಮಾಡ್ತೀನಿ ನೀವು ಡೈರೆಕ್ಟ್ 6.4 × 10⁻3 ಸೆಕೆಂಡ್ಸ್ ಬರುತ್ತೆ, ಮಾಡ್ಬೋದು. 16 5 80 ಆಗುತ್ತೆ, ಡೆಸಿಮಲ್ ಇದೆ. ಸೊ 8 8 64. ಸೊ 64 ಯಾವುದೂ ಆಪ್ಷನಲ್ಲಿಲ್ಲ. ಸೊ ಇದೇ ಒಂದಾಗಿರುತ್ತೆ. ಸೊ ಡೆಸಿಮಲ್ ಕ್ಯಾಲ್ಕುಲೇಷನ್ ನೆಸಸರಿ ಇಲ್ಲ. ಸೊ 6.4 × 10⁻3 ಸೆಕೆಂಡ್ಸ್ ಅಂತ ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ಮ್ಯಾಗ್ನೆಟಿಸಮ್ದಿದೆ ಇದು. 2 ಪ್ಯಾರಲಲ್ ವೈರ್ಸ್ ಇನ್ ಫ್ರೀ ಸ್ಪೇಸ್ ಆರ್ 10 ಸೆಂಟಿಮೀಟರ್ ಅಪಾರ್ಟ್ ಆ್ಯಂಡ್ ಈಚ್ ಕ್ಯಾರೀಸ್ ಎ ಕರೆಂಟ್ ಆಫ್ 10 ಆಂಪಿಯರ್ ಇನ್ ಸೇಮ್ ಡೈರೆಕ್ಷನ್. ಸೊ ಅಂಡರ್ಲೈನ್ ಮಾಡಿದ್ದೀನಿ, ಸೇಮ್ ಡೈರೆಕ್ಷನ್ ಇಂಪಾರ್ಟೆಂಟ್ ವರ್ಡ್ ಆಗಿರುತ್ತೆ. ಫೋರ್ಸ್ ಎಂಟರ್ಡ್ ಬೈ 1 ವೈರ್ ಆನ್ ದಿ ಅದರ್ ಈಸ್. ಸೊ ಪರ್ ಯೂನಿಟ್ ಲೆಂತ್ ಅಂದರೆ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆಲ್ರೆಡಿ ಡೈರೆಕ್ಟ್ ಫಾರ್ಮುಲಾ ಸಿನಾಪ್ಸಿಸಲ್ಲಿ ಹೇಳಿದ್ದೀನಿ. F/L = μ0 I1 I2 / 2πr. ಸೊ ಈಗ ಕ್ವಶನ್ ನೋಡ್ದಾದ್ಮೇಲೆ ಸಿ ಮತ್ತು ಡಿ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು, ಬಿಕಾಸ್ ಸೇಮ್ ಡೈರೆಕ್ಷನ್ ಅಂತ ಹೇಳಿದ್ದಾರೆ. ಸಿನಾಪ್ಸಿಸಲ್ಲಿ ಒಂದು ಪಾಯಿಂಟ್ ಹೇಳಿದೆ, ಯಾವಾಗಲೂ ಸೇಮ್ ಡೈರೆಕ್ಷನ್ ಇದ್ದರೆ ಅಟ್ರಾಕ್ಟಿವ್ ಇರುತ್ತೆ. ಸೊ ಅಪೋಸಿಟ್ ಡೈರೆಕ್ಷನ್ ಇದ್ದರೆ ರಿಪಲ್ಸಿವ್ ಇರುತ್ತೆ. ಸೊ ಸಿ ಮತ್ತು ಡಿ ಆಪ್ಷನಲ್ಲಿ ರಿಪಲ್ಸಿವ್ ಕೊಟ್ಟಿದ್ದಾರೆ. ಸೊ ಸಿ ಮತ್ತು ಡಿ ಡಿಲೀಟ್ ಆಗುತ್ತೆ. ಸೊ ಈಗ ಆಪ್ಷನ್ ಎ, ಆಪ್ಷನ್ ಬಿ. ಸೊ ಈಗ ನಿಮಗೆ ಜಾಸ್ತಿ ಟೈಮ್ ಇಲ್ಲ ಅಂದರೆ ಈ ಕ್ವಶನ್ ಮೇಲೆ ಸೊ ಆಪ್ಷನ್ಸ್ ಗೆಸ್ ಮಾಡ್ಬೋದು, ಎ ಆರ್ ಬಿ. ಇಲ್ಲ ಟೈಮ್ ಇದ್ದರೆ ಸಾಲ್ವ್ ಮಾಡ್ಬೋದು. ಈಗ ನೋಡಿ μ0. ಸೊ μ0 ವ್ಯಾಲ್ಯೂ ಹೇಳಿದ್ದೀನಿ 4π × 10⁻−7. ಸೊ I1 I2 ಸೊ ಕರೆಂಟ್ ಕೊಟ್ಟಿದ್ದಾರೆ 10 ಆಂಪಿಯರ್. ಸೊ I1 × I2 10 × 10 / 2π × R. ಆರ್ ಅಂದರೆ 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ 10 ಸೆಂಟಿಮೀಟರ್. ಸೊ 10 × 10⁻². ಸೊ ಇದು 10 ಇದು 10 ಕ್ಯಾನ್ಸಲ್, ಪೈ ಕ್ಯಾನ್ಸಲ್. ಸೊ 2 × 10⁻7. ಸೊ 2 × 10⁻7 ಇಂಟು ಇದು 10⁻2 ಮೇಲ್ ಬಂದರೆ +2 ಆಗುತ್ತೆ. ಸೊ 10⁻+3 ಆಗುತ್ತೆ. ಸೊ 2 × 10⁻4. ಸೊ 2 × 10⁻4 ಫಸ್ಟ್ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್, ಬಿಕಾಸ್ ಅಟ್ರಾಕ್ಟಿವ್ ಎ ಬಿ ಅಲ್ಲಿದೆ. ಸೊ ಸಿ ಡಿ ಡೈರೆಕ್ಟ್ಲಿ ಡಿಲೀಟ್ ಮಾಡ್ಬೋದು, ಇದು ಇಂಪಾರ್ಟೆಂಟ್ ವರ್ಡ್ ಆಗಿರುತ್ತೆ. ಸೊ 2 × 10⁻4 Nm/m. ಸೊ ನಾ ಇನ್ನೂ ಮಾಡರ್ನ್ ಫಿಸಿಕ್ಸ್ ಪಾರ್ಟ್ ಟಚ್ ಮಾಡಿಲ್ಲ. ಮಾಡರ್ನ್ ಫಿಸಿಕ್ಸ್ ಪಾರ್ಟ್ ಕೂಡ ಈಸಿ ಇತ್ತು, ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಇತ್ತು. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಮಾಡ್ಬೋದು, ಆರ್ ಎಲ್ಸ್ ಡೈರೆಕ್ಟ್ ಸೊಲ್ಯೂಷನ್ ಕೊಟ್ಬಿಡ್ತೀನಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಯಾರೇನೂ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.